ತನ್ನದೇ ಆದಂತಹ ಒಂದು ಇಲ್ಲಿ ವಿದ್ಯಾವಂತರ ಹೆಚ್ಚಾಗಿರೋದು ಈ ಗ್ರಾಮದಲ್ಲಿ. ಇಡೀ ದೇಶಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇಲ್ಲಿನ ಜನ ಇರ್ತಕ್ಕಂಥದ್ರಿಂದ ಈ ಗ್ರಾಮ ಪಂಚಾಯಿತಿಗೆ ಒಂದು ವಿಶೇಷತೆ ಇದೆ. ಆದ್ದರಿಂದ ಇಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ಲಾಸ್ಟಿಕ್ ಮುಕ್ತವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿಸುವಂಥ ಒಂದು ತೀರ್ಮಾನ ಕೈಗೊಂಡಿದ್ದೀವಿ. ಆದ್ದರಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ಕಿಂದ ಸಾಕಷ್ಟು ತೊಂದರೆಗಳಾಗ್ತಕ್ಕಂಥದ್ದು, ಅನಾನುಕೂಲಗಳಾಗ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಸೊ ಪ್ಲಾಸ್ಟಿಕ್ ಈಗ ಏನಂತ ಹೇಳಿದ್ರೆ ಮಣ್ಣಲ್ಲಿ ಅದು ಬೆರೆಯುವಂಥದ್ದಲ್ಲ. ಈಗ ನಾವು ಪಾಲಿಥೀನ್ ಅನ್ನೋದು ತುಂಬ ತೆಳುವಾದಂತಹ ಇವನ್ನು ಮಾಡಿ ಸುಮಾರು ವರ್ಷಗಳ ಕಾಲ ಹಾಗೆ ಪರಿಸರ ಮಾಲಿನ್ಯ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಪ್ರತಿಯೊಂದಕ್ಕೂ ಸಹ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಾ ಇದ್ದಾರೆ. ಸರ್ಕಾರ ಏನೊಂದು ಅದಕ್ಕೆ ಎಷ್ಟು ಇರಬೇಕು ಅನ್ನೋದನ್ನು ಹೇಳಿದ್ರೂ ಸಹ ಅದು ಎಲ್ಲೋ ಕಳ್ಳ ಸಾಗಾಣಿಕೆಗಳ ಮುಖಾಂತರ ಎಲ್ಲ ಇವು ಪ್ಲಾಸ್ಟಿಕ್ ಜನರ ಬಳಕೆಗೆ, ದಿನನಿತ್ಯ ಬಳಕೆಗೆ ಅದು ಒಂಥರ ಇದಾಗ್ಬಿಟ್ಟಿದೆ ಜನರ ಜೀವನದಲ್ಲಿ. ಅದರಿಂದ ಅದನ್ನು ಮುಕ್ತ ಮಾಡಬೇಕು ಅಂತ ಹೇಳಿದ್ರೆ ಜನರಿಗೆ ಅವೇರ್ನೆಸ್ ಕೊಡ್ತಕ್ಕಂತಹ ಕೆಲಸ ಆಗಬೇಕು. ಫಾರ್ ಎಕ್ಸಾಂಪಲ್ಗೆ ಅತಿ ಹೆಚ್ಚವಾಗಿ ಬ್ಯಾಗನ್ನು, ಪ್ಲಾಸ್ಟಿಕ್ ಬ್ಯಾಗನ್ನು ಸೊ ಪ್ರತಿಯೊಬ್ಬರೂ ಸಹ ಯಾವುದೇ ಒಂದು ಅಂಗಡಿಗೆ ಹೋಗಲಿ, ತರಕಾರಿಗೆ ಹೋಗಲಿ, ಯಾವುದೇ ಒಂದು ಶಾಪ್ಸ್ಗೆ ಹೋಗಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಚೀಲ ಕೊಡ್ತಕ್ಕಂಥದ್ದಾಗ್ತದೆ. ಅದು ಒಂದ್ಸಲಿ ಬಳಕೆ ಮಾಡಿಬಿಟ್ಟು ಬಿಸಾಡ್ತಕ್ಕಂಥ ಕೆಲಸ ಆಗ್ತದೆ. ಅದು ಸಮರ್ಪಕವಾದಂತಹ ನಿರ್ವಹಣೆ ಆಗ್ತದೆ. ಆದ್ದರಿಂದ ಸೊ ಜಾಗೃತಿ ಮೂಡಿಸೋದ್ರಿಂದ ಪದೇ ಪದೇ ಬಳಸ್ತಕ್ಕಂಥ ಬ್ಯಾಗನ್ನು, ಬಟ್ಟೆ ಬ್ಯಾಗ್ಗಳಾದರೆ ಮರುಬಳಕೆಗೆ ಆಗುತ್ತೆ. ಅಂಥದ್ದನ್ನು ಯೂಸ್ ಮಾಡಿ ಅನ್ನೋ ಒಂದು ಸಂದೇಶನ ಜನರಿಗೆ ಜಾಗೃತಿಯನ್ನು ಕಳಿಸೋದು. ಮತ್ತು ಪ್ಲಾಸ್ಟಿಕ್ ಟೀ ಕಪ್ಸ್ ಇಂಥವನ್ನು ಬಳಸಬೇಡಿ ಅಂತ, ಪೇಪರ್ ಗ್ಲಾಸನ್ನು ಬಳಸ್ಬೋದು ಅದಕ್ಕೆ ಬದಲಾಗಿ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಕೆಲವೊಂದು ಪರಿಸರ ಸ್ನೇಹಿ ಪ್ಲಾಸ್ಟಿಕ್ಕನ್ನು ಬಳಸ್ತಕ್ಕಂಥದ್ದು ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಸೊ ನಾವು ಈಗಾಗಲೇ ಗ್ರಾಮ ಪಂಚಾಯಿತಿಯಲ್ಲಿ ಸೊ ಎಲ್ಲ ಒಂದು ಇವುಗಳಿಗೆ ಸಭೆ ಸಮಾರಂಭಗಳಿಗೆಲ್ಲನೂ ಸಹ ಪ್ಲಾಸ್ಟಿಕ್ ಬಾಟಲನ್ನು ಬಳಸೋದನ್ನು ಬಿಟ್ಟು ಅದರ ಜಾಗದಲ್ಲಿ ಪೇಪರ್ ಲೋಟಗಳನ್ನು ಮತ್ತು ಪದೇ ಪದೇ ಬಳಸ್ತಕ್ಕಂತಹ ಲೋಹದ ಒಂದು ಲೋಟಗಳನ್ನು ಬಳಸ್ತಕ್ಕಂಥ ಒಂದು ತೀರ್ಮಾನ ಕೈಗೊಂಡಿರ್ತೀವಿ. ಅದರಿಂದ ಎಲ್ಲ ಅಂಗಡಿಗಳಿಗೂ ಸಹ ನಾವು ಪ್ಲಾಸ್ಟಿಕ್ಕನ್ನು ಮಾರಬಾರ್ದು, ಪ್ಲಾಸ್ಟಿಕ್ ಏನು ನಿಷೇಧ ಮಾಡಬೇಕು, ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಮತ್ತು ಸಾರ್ವಜನಿಕರ ಒಂದು ಇದಕ್ಕೆ ಪ್ಲಾಸ್ಟಿಕ್ ನಮ್ಮಿಂದ ನಮ್ಮ ಪಂಚಾಯಿತಿಯಿಂದ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗಲಿ ಅನ್ನೋ ಉದ್ದೇಶ ಇಟ್ಟು ನಾವು ಈ ಒಂದು ತೀರ್ಮಾನ ಮುಂದಿನ ದಿನಗಳಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಸ್ವಚ್ಛತಾ ಗಾಡಿ, ಆ ಗಾಡಿ ಮುಖಾಂತರ ನಾವು ಜನರಿಗೆ ಒಂದು ಜಿಂಗಲ್ಸನ್ನು ಹಾಕ್ಕೊಳ್ಳೋದು ಮುಖಾಂತರ ಪ್ಲಾಸ್ಟಿಕ್ ಇಂದ ಏನೇನು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಡಿಯೋಸನ್ನು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡೋದ್ರ ಮುಖಾಂತರ ಒಂದು ಸಣ್ಣ ಒಂದು ವಿಡಿಯೋ ನೋಡಿದೆ ಮೇಲೆ ಹಸುಗಳು ಇವೆಲ್ಲ ಏನು ಮಾಡ್ತಾವೆ ಅಂತ ಹೇಳಿದ್ರೆ ಸೊ ಹುಲ್ಲನ್ನು ಮೇಯ್ತಕ್ಕಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ಕನ್ನು ತಿಂದುಬಿಡ್ತಾವೆ, ಗೊತ್ತಾಗೋದಿಲ್ಲ. ಅತಿ ಹೆಚ್ಚು ಪ್ಲಾಸ್ಟಿಕ್ ಅದು ಜೀರ್ಣನೂ ಆಗೋದಿಲ್ಲ. ಸೊ ಏನೇನೋ ಬೇರೆ ಬೇರೆ ರೋಗಗಳಿಗೆ ತುತ್ತಾಗ್ತಕ್ಕಂಥ ಸಂದರ್ಭಗಳನ್ನು ನಾವು ಜಾಸ್ತಿ ನೋಡಿದ್ದೀವಿ. ಅಂಥದ್ರಿಂದ ಅಂಥ ಕೆಲವೊಂದು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡೋದು, ಪ್ಲಾಸ್ಟಿಕ್ನಿಂದ ಆಗ್ತಕ್ಕಂಥ ಅನಾನುಕೂಲಗಳನ್ನು ಶೇರ್ ಮಾಡೋದು, ಜನರಲ್ಲಿ ಪರಿವರ್ತನೆಯನ್ನು ತರ್ತಕ್ಕಂಥ ಒಂದು ಪ್ರಯತ್ನ. ಈಗಲೂ ಸಾಮಾನ್ಯ ಸಭೆ ಮಾಡ್ತೀವಿ, ಗ್ರಾಮ ಸಭೆಗಳು ಮಾಡ್ತೀವಿ, ವಾರ್ಡ್ ಸಭೆಗಳು ಮಾಡ್ತೀವಿ, ಬೇರೆ ಬೇರೆ ರೀತಿಯಾದಂತಹ ಮೀಟಿಂಗ್ಸನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕುಡಿಯೋದಕ್ಕೆ ನೀರನ್ನು ಬಾಟಲ್ ಕೊಡೋದ್ರ ಬದಲಾಗಿ ನಾವು ಅದರ ಬದಲಾಗಿ ನಾವೇನಂತ ಹೇಳಿದ್ರೆ ಲೋಹದ ಲೋಟಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಆ ಲೋಹದ ಲೋಟಗಳಲ್ಲಿ ಮಾತ್ರ ನಾವು ಏನು ನೀರು ಕೊಡ್ತಕ್ಕಂಥ ಒಂದು ಇದನ್ನು ನಾವು ಪಂಚಾಯಿತಿಯಲ್ಲಿ ತೀರ್ಮಾನ ಮಾಡ್ತೀವಿ. ಅದರಿಂದ ಪ್ರತಿ ಸಭೆಯಲ್ಲೂ ಸಹ ಲೋಹದ ಲೋಟಗಳನ್ನು ಅತ್ಯಂತ ಹೆಚ್ಚಿನ ಸಂಖ್ಯೆ ಭಾಗವಹಿಸಿದಂತಹ ಒಂದು ಪೇಪರ್ ಲೋಟಗಳನ್ನು ಬಳಸ್ತಾ ಇದ್ದೀವಿ. ಸರ್ಕಾರಿ ಕಾರ್ಯಕ್ರಮಗಳು ಇವತ್ತು ನಡೀತಾ ಇರ್ತವೆ. ಅದರಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ಸಹ ಈ ಪ್ಲಾಸ್ಟಿಕ್ನಿಂದ ಆಗ್ತಕ್ಕಂಥ ಅನಾಹುತಗಳು ಅರಿವಿದೆ. ಆದ್ದರಿಂದ ಎಲ್ಲ ಒಂದು ಸಾರ್ವಜನಿಕ ಬಂಧುಗಳಿಗೆ ಮತ್ತು ಸರ್ಕಾರಿ ನೌಕರರಿಗೂ ಸಹ
ತಮ್ಮ ಕೈಯಲ್ಲಾದಂತಹ ಮಟ್ಟಿಗೆ ಪ್ಲಾಸ್ಟಿಕ್ಕನ್ನು ದಿನೇ ದಿನೇ ಬಳಕೆ ಕಡಿಮೆ ಮಾಡುವುದು ಜೊತೆಗೆ ಏನು ಅಂತಿರುತ್ತೆ ಪರಿಸರ ಸ್ನೇಹಿಯಾದಂತಹ ಕೆಲವೊಂದು ಅದರ ಪ್ಲಾಸ್ಟಿಕ್ ಸ್ಥಳದಲ್ಲಿ ಪ್ಲಾಸ್ಟಿಕ್ ಪ್ಲೇಸ್ನಲ್ಲಿ ಪರಿಸರ ಸ್ನೇಹಿಯ ಒಂದು ವಸ್ತುಗಳನ್ನು ಬಳಕೆ ಮಾಡೋದಕ್ಕೆ ನಾನು ಈ ಮೂಲಕ ನಿಮ್ಮ ಒಂದು ಸುದ್ದಿವಾಹಿನಿಯ ಮುಖಾಂತರ ನಾನು ಅವ್ರನ್ನ ಕೇಳ್ಕೊಳ್ತೀನಿ.